ಬೆಳಕುಂದ ಗ್ರಾಮದಲ್ಲಿ, ಅದು ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ, ಅಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೇಸಿಕಲಿ ಪ್ರಥಮವಾಗಿ ನಮಗೆ ಮಾಹಿತಿ ಬಂದಿದ್ದೇನೆಂತಂದರೆ, ಸ್ಥಳೀಯ ಪೊಲೀಸರಿಗೆ ಒಂದು ಅನುಮಾನಾಸ್ಪದ ಒಂದು ಕರೆ ಬರುತ್ತೆ ಅಥವಾ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ತಕ್ಷಣ ಮೆಳಕುಂದ ಬಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಅಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ಅವರು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಮತ್ತು ದೊರೆತ ಖಚಿತ ಮಾಹಿತಿ ಆಧಾರದ ಮೇರೆಗೆ ಬಯಲಿಗೆ ಬಂದಿದ್ದೇನಂತಂದರೆ, ಅದರಲ್ಲಿ ತಂದೆನೇ ಮಗಳಿಗೆ ಕೊಲೆ ಮಾಡಿರ್ತಾರೆ ಕತ್ತಿಚ್ಚುಕಿ, ಮತ್ತು ಅವಳು ಮೃತಳಾದ ನಂತರ ಅವಳ ಬಾಯಿಗೆ ವಿಷದ ವಿಷವನ್ನು ಎರಚಿ ಅದನ್ನು ಸೂಯಿಸೈಡ್ ಅಂತ, ಆತ್ಮಹತ್ಯೆ ಅಂತ ಬಿಂಬಿಸಿ ಗ್ರಾಮಸ್ಥರಿಂದ ಅಂತಿಮ ಸಂಸ್ಕಾರಕ್ಕೆಲ್ಲ ಕರೆದಿರ್ತಾರೆ. ಮತ್ತು ಅವರ ಏನು ಅಂತಿಮ ಸಂಸ್ಕಾರ ಇದೆ ಅದರಲ್ಲಿ ಕೂಡ ಅವರು ಈ ಮೃತದೇಹವನ್ನು ಸುಟ್ಟಿರೋ ಬಗ್ಗೆನೂ ಕೂಡ ಮಾಹಿತಿ ಬರುತ್ತೆ. ತಕ್ಷಣ ಸ್ಥಳೀಯ ಪೊಲೀಸರು ಹೋಗ್ತಾರೆ ಮತ್ತು ನಾವು ಹೋಗ್ತೀವಿ. ಮತ್ತು ಅವ್ರ ತಂದೆಯವರನ್ನು ವಿಚಾರಣೆ ಮಾಡಿದಾಗ ಏನು ಘಟನೆ ಇದೆ ಅದನ್ನು ಒಪ್ಕೊತಾರೆ. ಅವರ ವಿಚಾರಣೆಯನ್ನು ತಿಳಿದು ಬಂದಿರೋದೇನಂತಂದರೆ, ಏನು ಮೃತಳಾಗಿದ್ದಾಳೆ ಕವಿತಾ ಅನ್ನೋಳು, ಅವರು ಬೇರೆ ಒಂದು ಜಾತಿ ಹುಡುಗನನ್ನು ಪ್ರೀತಿ ಮಾಡ್ತಾಯಿದ್ದರು. ಮತ್ತು ಇವರು ಏನು ತಂದೆ ಇದ್ದಾರೆ, ಆರೋಪಿ ತಂದೆ ಏನಿದ್ದಾರೆ, ಅವರಿಗೆ ಒಟ್ಟು 5 ಜನ ಹೆಣ್ಮಕ್ಳಿದ್ದಾರೆ. ಇವಳು ಮೃತಳಾದವಳು 4ನೇಯವಳು. ಇವಳು ಅನ್ಯ ಧರ್ಮದ ಒಂದು ಜಾತಿಯ ಹುಡುಗನಿಗೆ ಮದುವೆ ಆಗಿದ್ದರೆ ಬೇರೆ 3 ಹುಡುಗಿಯರಿಗೆ ಕೂಡ ಮದುವೆದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಊರಲ್ಲಿ ಮರ್ಯಾದೆಗೋಸ್ಕರ ಹೆದರಿ ಸುಮಾರು ಅವಳಿಗೆ ಬಲವಂತ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಪ್ರೀತಿ ಎಲ್ಲ ಮಾಡೋದು ಬೇಡ ಮತ್ತು ಓದಿನ ಕಡೆ ಒತ್ತನ್ನು ಕೊಡುವಂಥ ತಿಳುವಳಿಕೆ ನೀಡಿದರೂ ಅವಳು ಕೇಳಲ್ಲ. ಆ ಹಿನ್ನೆಲೆಯಲ್ಲಿ ಅವಳಿಗೆ ಕತ್ತಿಚ್ಚುಕಿ ಕೊಲೆ ಮಾಡಿರ್ತಾರೆ. ಮತ್ತು ವಿಷ ಏನು ಹೊಲದಲ್ಲಿ ಔಷಧ ಹೊಡಲಿಕ್ಕೆ ಏನು ಬಾಟ್ಲಿ ಇರುತ್ತೆ, ಪೆಸ್ಟಿಸೈಡ್, ಅದನ್ನು ಕೂಡ ಅವಳಿಗೆ ಬಾಯಲ್ಲಿ ಹಾಕಿ ಒಂದು ಅಟೆನ್ಷನ್ ಡೈವರ್ಷನ್ ಥರ, ಅಥವಾ ಏನು ಇದು ಕೊಲೆ ಇದೆ ಅದರ ದಿಕ್ಕನ್ನು ಟೋಟಲಿ ಸೂಸೈಡ್ ಥರ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ನಾವು ಸೋಮೋಟೋ ಕೇಸ್ ತೊಗೊಂಡಿದ್ದೀವಿ. ಅವ್ರ ಮೇಲೆ ಒಂದು ಕೊಲೆ ಮತ್ತು ಸಾಕ್ಷ್ಯನಾಶ, ಅದ್ರ ಜೊತೆಗೆ ಇವರಿಗೆ ಇನ್ನೂ 2 ಜನ ಇವ್ರ ಸಂಬಂಧಿಕರು ಸಹಕಾರ್ಯ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಒಟ್ಟು 3 ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಏನು ಕೊಲೆ ಮಾಡಿದ್ದಾರೆ ತಂದೆ, ಈಗ ಆಲ್ರೆಡಿ ಅವರನ್ನು ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಒಂದು ವಿಚಾರಣೆ ನಡೀತಾ ಇದೆ. ಮತ್ತು ವೈಜ್ಞಾನಿಕವಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಸೋಕೋ ಟೀಮ್ ವಿಸಿಟ್ ಮಾಡಿದೆ ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದೆ. ಎಲ್ಲಿ ಹಲ್ಲೆ ಆಯಿತು, ಮನೆ ಇರ್ಬೋದು, ಮತ್ತು ಇವರನ್ನು ಅಂತಿಮ ಸಂಸ್ಕಾರ ಮಾಡಿದ್ದೇನು ಇವರು ತೋಟ ಇದೆ, ಅಲ್ಲಿನೂ ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೀತಾ ಇದೆ. ಎಲ್ಲಿ ಅಂತಿಮ ಸಂಸ್ಕಾರದಲ್ಲಿ ಗ್ರಾಮಸ್ಥರಿಗೆ ಅವರು ಬಿಂಬಿಸಿದ್ದು ಸೂಯಿಸೈಡ್ ಅಂತಂದು, ಹಾಗಾಗಿ ಅರೌಂಡ್ 250 to 300 ಜನ ಭಾಗವಹಿಸಿರೋ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಅಂತಿಮ ಸಂಸ್ಕಾರ ಎಲ್ಲ ಕಂಪ್ಲೀಟ್ ಆಗಿತ್ತು. ಯಾಕಂತಂದರೆ ಅದು ಬೆಳಗಿನ ಜಾವನೆ ಮಾಡಿದ್ದಾರೆ. ನಮ್ಮ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮೇಷನ್ ಬಂದಾಗ ಆಲ್ರೆಡಿ ಕಂಪ್ಲೀಟ್ ಬಾಡಿ ಸುಟ್ಟೋಗಿತ್ತು. ಅದರಲ್ಲಿ ಏನೇನು ನಮಗೆ ಅವಶೇಷಗಳು ಸಿಕ್ಕಿದೆ, ಕೆಲವು ಸ್ಕೆಲೆಟಲ್ ರಿಮೇನ್ಸ್ ಇದೆ ಮತ್ತು ಆ್ಯಶಸ್ ಇದೆ, ಅವುಗಳನ್ನು ಫೋರೆನ್ಸಿಕ್ ಟೀಮ್ಸ್ ಕಲೆಕ್ಟ್ ಮಾಡಿದೆ. ಮತ್ತು ಏನು ಮೃತಳಾಗಿದ್ದಾಳೆ ಅವಳದು ಐಡೆಂಟಿಟಿನೂ ಕೂಡ ನಾವು ಎಸ್ಟಾಬ್ಲಿಷ್ ಮಾಡಲಿಕ್ಕೆ DNA ಪ್ರೊಫೈಲಿಂಗ್ ಕೂಡ ಮಾಡ್ತೀವಿ. ಅದನ್ನು ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನು ನೀಡಿದ್ದೇವೆ. ಮೃತಳಾಗಿದ್ದವಳ ಹೆಸರು ಕವಿತಾ ಅಂತ, 18 ವರ್ಷ. ಅದೇ ಊರಲ್ಲಿ ಈಗ ಆಲ್ರೆಡಿ PUC ಮುಗಿಸಿದಳು. ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದರಿಂದ ಎಕ್ಸಾಮ್ ಬರೆದು ಪಾಸ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆನೂ ಕೂಡ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ಕೊತಾ ಇದ್ವಿ. ಮತ್ತು ಏನು ಪ್ರೀತಿ ಮಾಡಿದ ಅಂತ ಹೇಳ್ತಾರೆ ಹುಡುಗ, ಅವನು ಕೂಡ ಅದೇ ಗ್ರಾಮದವನಿದ್ದಾನೆ. ಅರೌಂಡ್ 30 ಅಂತ ಹೇಳ್ತಾರೆ, 27 to 30 ಇಯರ್ಸ್. ಆ ಬಗ್ಗೆ ಮಾಹಿತಿ ಇಲ್ಲ. ಅವರು ಕಳೆದ ಒಂದು 3-4 ತಿಂಗಳಿಂದ ಅವರಿಗೆ ಮಾಹಿತಿ ಸಿಕ್ಕಿದೆ. ಆವಾಗಲಿಂದ ಅವಳಿಗೆ ತಿಳುವಳಿಕೆ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವಳು ಹಠ ಹಿಡಿದಿದ್ದಕ್ಕೋಸ್ಕರ ಹಲ್ಲೆ ಮಾಡಿದ್ರ ಬಗ್ಗೆ ಅವ್ರ ತಂದೆ ಒಪ್ಕೊತಾರೆ. ತಂದೆ ಜೊತೆ ಇನ್ನೂ 2 ಸಹಾಯ ಮಾಡಿದ್ರ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತೀವಿ. ಸಾಕ್ಷ್ಯ ನಾಶಕ್ಕೋಸ್ಕರನೇ.
ಸೊ ಹಾಗಾಗಿ ನಾವು ಸಾಕ್ಷ್ಯನಾಶದ ಒಂದು ಸೆಕ್ಷನ್ ಕೂಡ ನಾವು ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಂತಿಮ ಸಂಸ್ಕಾರ ಸ್ಟಾರ್ಟ್ ಮಾಡಿದಾರಂತ ಮಾಹಿತಿ ಇದೆ. ಈಗ ತಮ್ಮ ಗುರುತಿರುವಾಗ ನಮಗೆ ಇನ್ನೂ 24 ಅವರ್ಸು ಆಗಿಲ್ಲ ಪ್ರಕರಣ ವರದಿಯಾಗಿದ್ದು. ಈಗಾಗಲೇ ಸುಮಾರು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಆದಷ್ಟು ಬೇಗ ಕಂಪ್ಲೀಟ್ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತೀವಿ ಮತ್ತು ಇದರಲ್ಲಿ ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಿ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.